ಸರ್ ವಿಜಯ್ ಸರ್ ಬನ್ನಿ. ವಿಜಯ್ ಸರ್ ಈಗ ಪೇಮೆಂಟು ಇಲಾಖೆದು ಫಾಲ್ಟ್ ಅಂತ ಮೇಡಮ್ ಹೇಳ್ತಿದ್ದಾರೆ ನೋಡಿ. ಅವ್ರಿಗೆ 2 ತಿಂಗಳು ಅಡ್ವಾನ್ಸ್ ಹಾಕಿದಾರಂತೆ. ಬಟ್ ಎಲ್ಲ ಎಂಪ್ಲಾಯಿಗೂ ಕಾಮನಾಗಿ 2 ತಿಂಗಳು ಅಡ್ವಾನ್ಸ್ ಅವ್ರ ಕೈಯಿಂದ ಹಾಕಿದ್ದಾರೆ. ಬಟ್ ಆದರೆ ಅವರಿಗೆ ಪೇಮೆಂಟ್ ಆಗಿಲ್ಲ, ಏಜೆನ್ಸಿ ಅವರಿಗೆ. ಈಗ ಹಬ್ಬಕ್ಕೆ ನಾವು ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ, ನಮಗೆ ಪೇಮೆಂಟ್ ಆಗಿಲ್ಲ, ನಾವು ಹೆಂಗೆ ಹಾಕೋದು ಅಂತ ಅವ್ರು ಹೇಳ್ತಿದ್ದಾರೆ. ಹಾಂ ಹ್ಞೂ ಹ್ಞೂ ಅಲ್ಲ ಮೇಡಮ್, ನಾನು ರಿಕ್ವೆಸ್ಟ್ ಮಾಡಿದ್ರೆ 1 ತಿಂಗಳು ಹಾಕೊಡಿ. DHO ಸರ್ ಇದ್ದಾರೆ ಹೇಳ್ತಾರೆ. 1 ತಿಂಗಳು ಎಲ್ಲರೂ ಕಾಮನ್ ಹಾಕ್ತಾರೆ. DHO ಸರ್ ಮಾಡ್ತಾರೆ ನೋಡಿ ಮೇಡಮ್. ನಾನು DHO ಮಾತಾಡ್ತೀನಿ. ನಮಸ್ಕಾರ ಮೇಡಮ್, ಇದು ಇವ್ರದ್ದು ಸ್ಯಾಲ್ರಿದೆಲ್ಲ ಹೇಗೆ ಅವಾಗ ನೀವು ಮಾಡ್ತೀರಾ ಸರ್? ಈಗ 2 ಮಂತ್ಸ್ ಅಡ್ವಾನ್ಸ್ ಹಾಕಿದ್ವಿ. ನಮಗೆ ಯಾರ್ಯಾರು ಪೇಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲದನ್ನು ಅವ್ರು ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅದಕ್ಕೂ ಮತ್ತೆ 2 ಮಂತ್ಸ್ ಅಡ್ವಾನ್ಸ್ ಹಾಕ್ಬಿಡ್ತೀವಿ. ಎಲ್ಲರಿಗೂ ನಾವು ಹಿಂಗೆ ಫಾಲೋ ಮಾಡೋದು ಸರ್, ಇವರಿಗೆ ಅವರಿಗೆ ಅಂತಿಲ್ಲ. ಈಗ ನಮಗೆ 2 ಮಂತ್ಸ್ ಮಾಡ್ಕೊಡ್ತೀವಿ ಫಸ್ಟ್ ಟೆಂಡರ್ ಆಗಿದ ತಕ್ಷಣ. ಆ ಪೇಮೆಂಟ್ ನಮಗೆ ಮಾಡ್ತಾ ಹೋದ್ರೆ ಮತ್ತೆ 2 ಮಂತ್ಸ್ ಅಡ್ವಾನ್ಸ್ ಮಾಡ್ಕೊತಾನೆ ಹೋಗ್ತೀವಿ. ಪೇಮೆಂಟೇ ಬಂದಿಲ್ಲ ನೋಡಿ, ಮತ್ತೆ 1 ತಿಂಗಳು ಎಕ್ಸ್ಟ್ರಾ ಹಾಕಿದ್ರೆ ಹೆಂಗೆ ಹಾಕೋದು ಅಂತ ನಾವು ಹೇಳ್ತೀವಿ. ಮೇಡಮ್ ಈಗ ಒಂದು ಟೆಂಡರ್ ಕಂಡೀಷನ್ 2 ಮಂತ್ಸ್ ಆ 2 ಮಂತ್ಸನ್ನು ಮಾಡಿದ್ದೀವಿ. ಆಯಿತು ಮೇಡಮ್, ಈಗ ಸದ್ಯ ಹಬ್ಬ ಇದೆಲ್ಲ, ಈಗ 1 ಮಂತಿಂದ ಎಲ್ಲರಿಗೂ ಹಾಕ್ಬಿಡಿ ಸರ್. ಹಬ್ಬ ಇಲ್ಲ, ಈಗ ಇಷ್ಟಿನೂ ಕ್ಲೋಸ್ ಅಲ್ವಾ ಸರ್? ಬಜೆಟ್ ಇರೋದೆಲ್ಲ ಮುಟ್ಕೊಡುತ್ತೆ ಅಂತ ಆಲ್ ಓವರ್ ಕರ್ನಾಟಕ ಎಲ್ಲರೂ ಪೇಮೆಂಟ್ ಮಾಡ್ತಿದ್ದಾರೆ. DHO ಚಿತ್ರದುರ್ಗ ಮಾಡಲ್ಲ ಅಂದರೆ ನಾನು ಏನು ಮಾಡಲಿ ಸರ್? 28th ಲಾಸ್ಟ್ ದಿನ ಇಲ್ಲ ಸರ್, ನಮಗೆ ಹೇಳಿದ್ರೆ 12th ಫಸ್ಟ್ 10th ಇಲ್ಲ 20ವರೆಗೆ ಎಕ್ಸ್ಟೆಂಡ್ ಆಗಿದೆ ಮೇಡಮ್. ಅದು ನೋಡಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಒಂದು ಇದು ಮಾಡಿ, ನಾನು ನನ್ನ ಕಡೆಯಿಂದ ಏನೇನು ಇದು ಮಾಡಬೇಕು ನಾನು ನನಗೇನಿಲ್ಲ ಸರ್. ನನಗೆ ಪೇಮೆಂಟು ನೀವು ಮಾಡ್ಕೊತ ಹೋದರೆ ನಮ್ಮ ಕಡೆಯಿಂದನೂ ಆಯ್ತು. ಸರಿ ಮೇಡಮ್, ನಾನು ಮಾಡಿಸ್ತೀನಿ. ಈಗ ಸದ್ಯ 1 ಮಂತಿಂದ ಹಾಕ್ಲಿಕ್ಕೆ ನಾನು ಟ್ರೈ ಮಾಡಿ. ನಾನು ಈಗ ಆಫೀಸಲ್ಲಿ ನಾನು ಪೇಮೆಂಟ್ ತೊಗೊಳಕ್ಕೆ ನಾನು ಸರ್ ಹತ್ರ ಮಾತಾಡಬೇಕು. ಆಯಿತು, ಆದಷ್ಟು ಪಾಸಿಟಿವ್ ಆಗಿ ಇದು ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ನಾಳೆಗೆ ಒಂದು ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ. ವಯಸ್ಸಾಗ್ತಾ ಮೂಳೆ ಸೌಕಲಾಗ್ತವೆ, ವಿಟಮಿನ್ ಡಿ ಬೇಕು. ಸರ್ ನಮಸ್ತೆ. DHO ಸಾಹೇಬ್ ಹತ್ರ ಬಂದಿದ್ದೀವಿ. ಈಗ ಏನು ಹೇಳ್ತಾರೆ ಅಂದರೆ, ಅವರು ಬಜೆಟ್ ಇದೆ, ನಾವೆಲ್ಲ ಫೀಡ್ ಮಾಡಿದ್ದೀವಿ, ಅದು ಬಿಲ್ ಆಗ್ತಿದೆ, ಡೇಟ್ ಎಕ್ಸ್ಟೆನ್ಷನ್ ಆಗಿದೆಲ್ಲ ಮಾಡ್ಕೊಡ್ತೀವಿ ಅಂತ. ಸರ್ MD ಅವರಿದ್ದಾರೆ ಮೇಡಮ್. MD ಅವರು. ಹಲೋ ನಮಸ್ಕಾರ. ನಮಸ್ತೆ. ನಮ್ಮದು ಎಂಪ್ಲಾಯೀಸ್ದೆಲ್ಲ ಒಂದು ಮಾಡಿಕೊಡಿ. ಈಗ ಇದು ಟ್ರೆಜರಿದು ಡೇಟ್ ಎಕ್ಸ್ಟೆಂಡ್ ಆಗಿದೆ, 20ಕ್ಕೆ ಹೋಗಿದೆ. ಸ್ವಲ್ಪ ಈಗ ಎಲ್ಲ ಅಟ್ಲೀಸ್ಟ್ ಹಬ್ಬ ಇರೋದ್ರಿಂದ ಮಾಡಿಬಿಡಿ. ನಾನು ನನ್ನ ಆಫೀಸಿಂದ ಏನು ಫಾಸ್ಟಾಗಿ ಮೂವ್ ಮಾಡಬೇಕಲ್ಲ. ಸರ್ ಪ್ಲೀಸ್ ಸರ್, ಅದು 1 ತಿಂಗಳು ಮಾಡಿಕೊಡಿ ಸರ್. ಅದೆಲ್ಲ ಸರ್ ಅದೇನಿದ್ರು ನಾವು ಜವಾಬ್ದಾರಿ ತಗೊಂಡು ಮಾಡ್ಕೊಡ್ತೀವಿ ಸರ್, ಖಂಡಿತವಾಗ್ಲೂ. ಇದು 1 ತಿಂಗಳು ಅಡ್ವಾನ್ಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್. ಅದು 1 ತಿಂಗಳು ಕಾಮನಾಗಿ ಹಾಕ್ಕೊಡಿ. ಈಗ ಏನು ಬಜೆಟ್ ಇದೆ ಇವ್ರದ್ದು, ಆದಷ್ಟು ಬೇಗ ಬಿಲ್ ಮಾಡೋಕ್ಕೆ ಈಗ DHO ಸಾಹೇಬರು ಎಲ್ರಿಗೂ ಸೂಚನೆ ಕೊಡ್ತಿದ್ದಾರೆ. ಓಕೆ. ನಿಮ್ಮ ವಿಜಯ್ ಕುಮಾರ್ ಸರ್ ಬಂದಿದ್ದಾರೆ ಸರ್. ಹಾಂ, ಮಾತಾಡ್ತೀವಿ ಸರ್, ಅವ್ರು ನೇರವಾಗಿ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರೂ ಹಾಕಿದ್ದೀರಾ? ಎಲ್ಲರೂ ಕ್ಲಿಯರ್ ಆಗಿದೆ ವಿಷಯಷ್ಟು. ಇವಾಗ ಸ್ವಿಸ್ ಏಜೆನ್ಸಿಯಾಗಿ ನಾನು ಮಾತಾಡಿದೆ, ಅವ್ರಿಗೆ 2 ತಿಂಗಳಿಗೆ ಅಡ್ವಾನ್ಸ್ ಹಾಕಿದ್ದೀವಿ ಅಲ್ಲಿಗೆ ಅಂತಿದ್ರು. ಅವ್ರಿಗೆ ನಮ್ಮದು ಕರೆಕ್ಟಾಗಿ ಹೋಗಿದ್ದು.
ಸರಿ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ನಮ್ಗೆ ಯಾರು ಸ್ವಲ್ಪ ಡಿಲೇ ಆಗ್ತಿದೆ ಸ್ವಲ್ಪ ಫೋನ್ ಮಾಡಿ ಈಗ ಹೆಬಿಚುವಲ್ ಡಿಲೇ ಮಾಡ್ತಾರಲ್ಲ ವೆಹಿಕಲ್ ಸ್ಟಾಪ್ ಅಂತಾರೆ ಸ್ವಲ್ಪ ಹೇಳಿ ಐತಲ್ಲ ನೀವು ಇವರೆಲ್ಲ ಇದ್ದರು ಅಂದ್ರೆ ಸರ್ ಏನ್ ಗೊತ್ತಾ ಸರ್, ಕ್ಲರ್ಕ್ಗಳು ಬಿಲ್ ಮಾಡಲ್ಲ ಸರ್. ಹೌದು ಸರ್. ಅವ್ರದ್ದು ಸಮಸ್ಯೆ ಆಗ್ತದೆ ಪಾಪ. ಆಡಳಿತ ವೈದ್ಯಾಧಿಕಾರಿಗಳು ಹೇಳಿದ್ರು ಕೂಡ ಅವ್ರ ಮಾತನ್ನೇ ಕೇಳೋಂಗ್ ಆಗ್ಬಿಟ್ಟಿದ್ದಾರೆ. ನೀವು ಒಂದು ಸುತ್ತೋಲೆ ದಯಮಾಡಿ ಓಡಿಸ್ಬೇಕು ಸರ್. ಮತ್ತೆ ರಜೆಗಳು ಸೌಲಭ್ಯ ಕೊಡಲ್ಲ. ಆ ಥರ ಆಗ್ಬಿಟ್ರೆ ಇರೋದು ಸೌಲಭ್ಯನೇ ನಮ್ಮ ನೌಕರಿ ಕಡೆ ಕೊಡಲ್ಲ ಅಂದ್ರೆ ಇನ್ನು ಹೊಸದಾಗಿ ಯಾವ ಸೌಲಭ್ಯ ಕ್ರಿಯೇಟ್ ಮಾಡ್ತಾರೆ ಸರ್? ದಯಮಾಡಿ ಸುತ್ತೋಲೆ ಹಾಕ್ಸ್ಕೊಡಿ ಸರ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತಾವು ಇವಾಗ ಬರ್ತಿದಂಗೆ ಒಂದು ಕ್ವಶನ್ ಹೇಳಿದ್ವಿ ನನಗೆ 72 ದಿವಸ ಅಂತ. ನೀವು 72 ನಿಮಿಷದವರೆಗೂ ನಮಗೆ ಡಿ ಎಚ್ ಸರ್. ಲಾಸ್ಟ್ 72 ನಿಮಿಷ ಇದ್ರು ನಮಗೆ ನಮಗೆ ಡಿ ಎಚ್ ನೀವು ಚಿತ್ರದುರ್ಗಕ್ಕೆ ನೀವೇ ಡಿ ಎಚ್ 72 ನಿಮಿಷ ಇದ್ರೂ ಅಲ್ಲಿವರೆಗೂ ನೀವು ನಮಗೆ ಕೆಲಸ ಮಾಡ್ಕೊಡಿ ಅಂತ. ಅಲ್ಲಿ ಒಂದು ಕ್ವಶನ್ ಬಂತು, ಎಫ್ ಟಿ ಸಿಗಳು ನಮಗೆ ಸರಿಯಾಗಿ ಅಟೆಂಡೆನ್ಸ್ ಕೊಡ್ತಾ ಇಲ್ಲ ಅಂತ. ಬಟ್ ಅದನ್ನು ಒಂದು ಸುತ್ತೋಲೆ ಹಾಕಿದ್ದೆ. ಇವತ್ತು ಬೇಗ ಸುತ್ತೋಲೆ ಹಾಕ್ತೀನಿ ಮೇಡಮ್. ಇವತ್ತೇ ನಾನು ಹಾಕ್ತೀನಿ. ಹಾಂ ಸರ್. ಇವತ್ತು ನಾನು ಸುತ್ತೋಲೆ ಒಂದು ರೆಡಿ ಮಾಡಿ ಹಾಕ್ತೀನಿ. ಕೆಲವುದ್ರಲ್ಲಿ 7 ತಿಂಗಳು ಸಂಬಳ ಆಗಿಲ್ಲ ಇನ್ನೊಂದು ಲಾಸ್ಟ್ ಏಜೆನ್ಸಿ ಇದ್ರಲ್ಲ ಸರ್, ಅವ್ರು Target. 13 ತಿಂಗಳು 13-14 ತಿಂಗಳು PF ಬಿಲ್ ಹೆಂಗ್ ಮಾಡಿದ್ದಾರೆ ಸರ್? ಅವ್ರಿಗೆ ESI PF ಕಟ್ಟೋದು ಖಚಿತ ಮಾಹಿತಿ ತಗೋಬೇಕಲ್ಲ. ನೋಟಿಸ್ ಎಲ್ಲ ಜಾರಿ ಮಾಡಿದ್ದಾರೆ. ಟಾರ್ಗೆಟ್ ಅನ್ನೋರು ಟಾರ್ಗೆಟ್ ಏಜೆನ್ಸಿ ಅವರು ಮತ್ತೆ ಪೂಜಾ ಏಜೆನ್ಸಿ ಅವರು ಕೂಡ 3 ತಿಂಗಳ ಎಂಪ್ಲಾಯ್ಗೆ ಪೇಮೆಂಟ್ ಮಾಡಿಲ್ಲ ಸರ್. ನಾವು ಕಾರ್ಮಿಕ ಇಲಾಖೆಗೆ ಹೋಗೋದು ಸುಲಭ ಸರ್. ಅಲ್ಲಿ ಹೋದ್ರೆ ನಿಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಿಮಗೆ ಒಂದು ಮೌಖಿಕವಾಗಿ ಮನವಿ ಮಾಡ್ತಾ ಇದೀವಿ. ನಮಗೆ ಅಲ್ಲಿ ಹೋಗೋದೇನು ದೊಡ್ಡ ವಿಚಾರ ಅಲ್ಲ. ರಾಯಚೂರಲ್ಲಿ ಇದೇ ವಿಚಾರಕ್ಕೆ ನಾವು ಕೇಸ್ ಹಾಕ್ದಾಗ 14 ಲಕ್ಷ DH ಹಾಕಿದ್ದಾರೆ. ಆ ಉದ್ದೇಶಕ್ಕೆ ನಾವು ನಿಮಗೆ ಮೌಖಿಕವಾಗಿ ಮನವಿ ಮಾಡ್ತೀವಿ. ಇದು ಹಂಗೆ ಸಾಲ್ವ್ ಆಗೋದು ಒಳ್ಳೇದು, ಇಲಾಖೆಗೆ ಕೆಟ್ಟ ಹೆಸರು ಹೋಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ನಾನು ಸ್ವಲ್ಪ ಮಾತಾಡ್ತೀನಿ. ಇವ್ರನ್ನ ನಾವು ಯಾರು ಇದು ಮಾಡಿದಾರಲ್ಲ ಅವ್ರನ್ನ ನಾವು ಬ್ಲಾಕ್ ಲಿಸ್ಟಿಗೆ ಹಾಕ್ಸ್ಬೇಕು. ಖಂಡಿತ ಸರ್ ಮಾಡ್ತೀವಿ. ಅವರು ಏನು ಚೆಕ್ಸ್ ಕೊಟ್ಟಿರ್ತಾರಲ್ಲ ಅವು ಬೌನ್ಸ್ ಆಗ್ತಾವಲ್ಲ, ಇವು ನಮ್ಮ ಔಟ್ಸೋರ್ಸ್ನ ಇಟ್ಕೊಂಡು ನಮಗೆ ತೋರಿಸ್ತಾರೆ ಹೊರತು ಕೇಸ್ ಮಾಡಿ ಅಂದರೆ ಮಾಡೋದಿಲ್ಲ ಅಂತ. ಹೌದು, ಮಾಡಿದ್ರೆ ನಾವು ಅವ್ರನ್ನ ಬ್ಲಾಕ್ ಲಿಸ್ಟಿಗೆ ಹಾಕಿ ಇದರಿಂದ ಯಾವತ್ತೂ ಮಾಡಿರಬಾರ್ದು ಅವರು ಅಂತ. ಆಮೇಲೆ ಯಾವಾಗಲೂ ಅವರು ಟೆಂಡರಲ್ಲಿ ಭಾಗವಹಿಸೋದು ಅವೆಲ್ಲ ಅವಾಯ್ಡ್ ಆಗಿಬಿಡುತ್ತೆ. ಹೌದೌದು. ಅವ್ರು ಸಿನ್ಸಿಯರ್ ಆಗಿರೋರು ಇಲ್ಲ, ಅದು ನಮ್ಮ ಪದಾಧಿಕಾರಿಗಳೇನು ಫಾಲೋ ಅಪ್ ಮಾಡ್ತಾರೆ ಸರ್. ಇವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಿತ್ರದುರ್ಗ ಜಿಲ್ಲೆಯವರು. ಇವರು ನೂತನವಾಗಿ ನನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ಕುಂದುಕೊರತೆ ಸಭೆ ಮತ್ತು ಜಿಲ್ಲಾ ಸಮಿತಿ ರಚನೆ ಮಾಡಿದ್ವಿ. ಒಂದು 250-300 ಜನ ಸೇರಿದ್ರು. ಹಾಗಾಗಿ ಅವರು ಏನೇನು ಕುಂದುಕೊರತೆ ಹೇಳಿದ್ರೆ ಅದನ್ನ ನಾನು ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ನಾವು ನಿಮ್ಗೊಂದು 10 to 15 ಡೇಸ್ ಒಳಗಡೆ ಇದನ್ನು ಬಗೆಹರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸಮಸ್ಯೆ ಮರುಕಳಿಸಬಾರ್ದು ಸರ್. ಯಾಕೆಂದರೆ ಏಜೆನ್ಸಿ ಒಳ್ಳೆದಿದೆ. ನಮಗೆ ಅವ್ರು 25,000 ಜನ ನೌಕರು ತಗೊಂಡು ಕೆಲಸ ಮಾಡಿಸ್ತಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರೋದ್ರಿಂದ. ಅವ್ರದ್ದು ಏನು ಅಂತ ನಮಗೆ ಗೊತ್ತಿದೆ ಸರ್. ಹಂಗಾಗಿ ಅವ್ರು ಒಳ್ಳೆದಿದೆ. ಅದೇ ಥರ ಅಧಿಕಾರಿಗಳು ಸಹಕಾರ ನೀಡಿ ಪ್ಲಸ್ ಇಲ್ಲಿ ಫೀಲ್ಡ್ ಆಫೀಸರ್ ಕೂಡ ಅವರಿಗೆ ಸಹಕಾರ ನೀಡಿದಾಗ ಅದು ಅನುಕೂಲ ಆಗುತ್ತೆ. ಬೇಕಾದ್ರೆ ಹಾಜರಾತಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ನಮ್ಮ ಪದಾಧಿಕಾರಿಗಳು ಸ್ವಲ್ಪ ಜವಾಬ್ದಾರಿ ತಗೋತಾರೆ. ಬಟ್ ಕ್ಲರ್ಕ್ಗಳಿಗೆ ಸರ್ ಕಡಕ್ಕಾಗಿ ನೀವು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನೀವು ಹೇಳ್ಕೊಡ್ಬೇಕು ಮಾಡಿ. ಟಾರ್ಗೆಟ್ ಏಜೆನ್ಸಿದು ತಮ್ಮ ಹತ್ರ EMD ಅಮೌಂಟ್ ಇದೆ, ಅದನ್ನ ತಾವು ಮುಟ್ಕೋಲ್ ಹಾಕೊಂಡು ಯಾಕೆ ESIPF ನ ಬಂದು ಇದು ಮಾಡಬಾರ್ದು ಸರ್? ಅಮೌಂಟ್ ನೋಡಿ ದಯವಿಟ್ಟು ಎಷ್ಟು ಸರ್? 14 ತಿಂಗಳಿಂದಲೆಲ್ಲ PF ಆಗಿಲ್ಲ ಅಂತ ಆಮೇಲೆ ರಜೆ ಸೌಲಭ್ಯದ ಒಂದ್ಸರಿ ಹೇಳಿ ಸರ್. ಸರ್ ಇದು ವಿಶೇಷವಾಗಿ ರಜದ್ ಮಾತ್ರ ಎಲ್ರಿಗೂ ಸಹ ಇಲ್ಲ. ನಿಮ್ಮ ಇವರಿದಾರಲ್ಲ ಸರ್, GH ಆಗಲಿ CHC PHC ಆಗಲಿ, ಕೊಡ್ತಾ ಇಲ್ಲ. ಸೊ ಇವ್ರಿಗೆಲ್ಲರಿಗೂ ಸಹ ದಯವಿಟ್ಟು ನಿಮ್ಮ ಮೌಖಿಕವಾಗಿ ಇದು ಮಾಡ್ಬಿಟ್ಟು ಎಲ್ಲರೂ ಸೇರಿ ಒಂದು ಆದೇಶ ಹಾಕಿ ಸರ್. ನಮ್ಮ ಒಂದು ಪತ್ರ ನಿಮಗೆ ಕೊಡ್ತೀವಿ. ಮಾಹಿತಿ ರವಾನೆ ಸರಿ, ಮೆಟರ್ನಿಟಿ ಲೀವ್ದು ಆದೇಶ ಎಲ್ಲ ಇದೆ, ಕಾಪಿ ಎಲ್ಲ ಇದೆ, ಕೊಡ್ತಾ ಇಲ್ಲ ಅಂತ ಒಂದು ಬಂದಿದೆ. ಹಂಗಾಗಿ ಅದು ಕೊಡಬೇಕು ಅಂತ ತಾವು ಇದು ಮಾಡಬೇಕು. ಮೆಟರ್ನಿಟಿ ಲೀವ್ ಸರ್ ಮೆಟರ್ನಿಟಿ ಲೀವ್ ರಿಜೆಕ್ಟ್ ಮಾಡಿದ್ರೆ ಇಲಾಖೆ ಪ್ರಮುಖರ ಮೇಲೆ ಕೇಸ್ ಆಗುತ್ತೆ. ಅದಕ್ಕೆ ಅದು ಆ ಥರ ಮಾಡಂಗಿಲ್ಲ ಅವ್ರಿಗೆ ಹೇಳಿ ಏಜೆನ್ಸಿ ಅವರು ಹೇಳಿದ್ದಾರೆ. ಬಟ್ ನೀವು ನಿಮ್ಮ ಇವರು ಯಾರಿರ್ತಾರೆ ಅವ್ರಿಗೆ ಒಂದು ಸೂಚನೆ ಕೊಡಿ. ಇದು ಆದೇಶ ನಾನು ನೋಡ್ತೀನಿ. ಇದೆ ಸರ್. ಎಲ್ರಿಗೂ ಕೊಡ್ಬೇಕು ಸರ್. ಅದು ಫ್ಯಾಕ್ಟ್ರಿ ಕೆಲಸ ಮಾಡೋರು ಇದ್ರು ಕೂಡ ಕೊಡಬೇಕು ಅಂತ ಆದೇಶ ಇದೆ. ನೀವು ದಯಮಾಡಿ ಅದನ್ನು ಸ್ವಲ್ಪ ಗಮನ ಹರಿಸಿ ನೌಕರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನಿಮ್ಮ ಇದರಲ್ಲಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.